Hello everyone. Due to some inconvenience, I couldn't upload video from so many days. I'm really sorry for that. So in the previous video, we discussed the IUPAC nomenclature of organic compounds with nomenclature. If more than one functional group is there, then we consider only one group based on our priority series, and remaining group will consider as a side group. But let's see one more example. If the same type of functional groups are there, and it means ಎರಡು ಸೇಮ್ ಫಂಕ್ಷನಲ್ ಗ್ರೂಪ್ ಇದ್ದಾಗ ನಾವು ಯಾವ ಥರ IUPAC ನೇಮ್ ಕೊಡಬೇಕು ಅಂತ. ಓಕೆ, ಸೊ ವಾಟ್ ಈಸ್ ದ ಸಫಿಕ್ಸ್ ಫಾರ್ OH? ಇಟ್ ಈಸ್ OL. ಹೌದಾ? ಇಲ್ಲಿ ಎರಡು ಸೇಮ್ ಗ್ರೂಪ್ ಇದ್ದಾಗ ಅಲ್ಲಿ ಯಾವುದು ಪ್ರಿನ್ಸಿಪಲ್ ಯಾವುದು ಪ್ರೆಫಿಕ್ಸ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ ಸೇಮ್ ಅಂದರೆ ಎರಡೂದು ಸ್ಟ್ರೆಂತ್ ಅದಷ್ಟೇ ಇರುತ್ತೆ. ಸೊ ಬೋತ್ ವಿ ಕನ್ಸಿಡರ್ ಆಸ್ ಎ ಪ್ರಿನ್ಸಿಪಲ್ ಫಂಕ್ಷನ್ ಗ್ರೂಪ್, ಸೇಮ್ ಗ್ರೂಪ್ ಇದ್ದಾಗ ಮಾತ್ರ. ಓಕೆ, ಸೊ ನೆಕ್ಸ್ಟ್ ಈಗ ಆಲ್ ಅಂತ ಬರಿಬೇಕು. ಎಷ್ಟು ಆಲ್ ಇದೆ? ಎರಡು ಆಲ್ ಇದೆ. ಸೊ ಆ ಥರ ನೇಮ್ ಮಾಡಬೇಕು. ಟ್ರೈ ಟು ನೇಮ್ ದಿಸ್ ಒನ್. ಸೊ ಇಲ್ಲಿಂದ ನಂಬರಿಂಗ್ ಮಾಡಿದ್ರೆ 1 2 3 4 ಬರುತ್ತೆ. ಇಲ್ಲಿಂದ ಮಾಡಿದ್ರೆ 1 2 3 4 ಬೋತ್ ಇಟ್ ವಿಲ್ ಗೆಟ್ 2 3 ನಂಬರ್ಸ್. 1 2 3 4 ಎರಡಲ್ಲಿ ಯಾವ ಸೈಡಿಂದ ಮಾಡಿದರೂ ಇದೇ ಬರುತ್ತೆ. ಸೊ ಇದನ್ನು ಕನ್ಸಿಡರ್ ಮಾಡೋಣ. ಈಗ 4 ಈಸ್ ಮೈ ರೂಟ್ ವರ್ಡ್. ಯಾವುದೂ ಪ್ರೆಫಿಕ್ಸ್ ಇಲ್ಲ. ಸೊ ಡೈರೆಕ್ಟ್ಲಿ ನಾನು ರೂಟ್ ವರ್ಡ್ ಬರೀತೀನಿ. ಬ್ಯೂಟ್ ಈಸ್ ಮೈ ರೂಟ್ ವರ್ಡ್. ದೆನ್ ಏನು ಕೊಡ್ಬೇಕು ನಾನು? ಆಲ್ ಕೊಡಬೇಕು. ಬ್ಯೂಟ್ ANE, ಯಾಕಂದರೆ ಇದು ಓಕೆ ANE ಕೊಡಬೇಕು ಬಿಕಾಸ್ ಇಟ್ ಈಸ್ ಅ ಸಿಂಪಲ್ ಅಲ್ಗೇನ್. ಆಮೇಲೆ ಬ್ಯೂಟೇನ್ ಅಂತ ಬರಿಬೇಕು. ಇಲ್ಲಿ ಆಮೇಲೆ ಏನಿದೆ ನೋಡ್ರಿ, ಮತ್ತು 2 ಮತ್ತು 3 ಪೊಸಿಷನಿಗೆ ಏನಿದೆ? 2 ಮತ್ತು 3 ಪೊಸಿಷನಿಗೆ ಆಲ್ಕೋಹಾಲಿಕ್ ಫಂಕ್ಷನಲ್ ಗ್ರೂಪ್ ಇದೆ. ಸೊ ಅದಕ್ಕೆ ನಾನು ಏನು ಬರಿತೀನಿ? 2, 3 ಡೈಆಲ್ ಅಂತ ಬರಿತೀನಿ. ಸೊ ಇಲ್ಲಿ ನೀವು ನ ರಿಪ್ಲೇಸ್ ಮಾಡೋಂಗಿಲ್ಲ. ಗಾಟ್ ಇಟ್? ಯಾಕಂದರೆ ನಿಮ್ಮದು ಡಯಾಲ್ ಏನಿದೆಯಲ್ಲ, ಇದು ಸಫಿಕ್ಸು ಡಿದಿಂದ ಅಂದರೆ ಕಾನ್ಸೊನೆಂಟಿಂದ ಏನಾದರೂ ನಿಮ್ಮದು ಸ್ಟಾರ್ಟ್ ಇದ್ದರೆ, ಸೊ ವಿ ಆರ್ ಯೂಸಿಂಗ್ ದಿಸ್ ಆಸ್ ಎ ಬ್ಯೂಟೇನ್ 2 3 ಡೈಆಲ್. ಓಕೆ, ಇದರ ನಿಮ್ಮದು ಎಕ್ಸಾಂಪಲ್ಸ್ ನಿಮ್ಮ ಬುಕ್ಸಲ್ಲಿ ನೀವು ನೋಡ್ಕೋಬಹುದು. ಓಕೆ, ನಿಮ್ಮ ನೋಟ್ಸಲ್ಲಿ ಕೂಡ ಸ್ವಲ್ಪ ಎಕ್ಸಾಂಪಲ್ಸ್ ಆ ಥರ ಕೊಟ್ಟಿದ್ದಾರೆ ಸರ್. ಸೊ ನೀವು ಅಲ್ಲಿ ನೋಡಿ ಸ್ವಲ್ಪ ರೆಫರ್ ಮಾಡ್ಕೋಬಹುದು. ಓಕೆ, is it clear? Okay, so now let's discuss the nomenclature of alicyclic compounds. ಇದು ನೆಕ್ಸ್ಟ್ ನಾಮೆನ್ಕ್ಲೇಚರು. ಯಾವ್ಯಾವ ಕಲ್ತ್ವಿ ನಾವೀಗ? ಸ್ಟ್ರೇಟ್ ಚೈನ್ ಕಲ್ತ್ವಿ, ಬ್ರಾಂಚ್ಡ್ ಕಲ್ತ್ವಿ, ವಿತ್ ಫಂಕ್ಷನಲ್ ಗ್ರೂಪ್ಸ್ ಕಲ್ತ್ವಿ. ಈಗ ಅಲಿಸೈಕ್ಲಿಕ್ ಕಂಪೌಂಡ್ಸನ್ನ ಕಲಿಯೋಣ. ಇದು ಕ್ಲಾಸಿಫಿಕೇಷನಲ್ಲಿ ನೋಡಿದ್ವಿ ನಾವು ಯಾವುದು ಅಲಿಸೈಕ್ಲಿಕ್ ಕಂಪೌಂಡು ಅಂತ. ಹೌದಾ? ಸೊ ಅಂಥ ಕಂಪೌಂಡ್ಸನ್ನ ಹೆಂಗೆ ನಾಮೆನ್ಕ್ಲೇಚರ್ ಮಾಡಬೇಕು ಅಂತ ನೋಡೋಣ. ಸೊ ಸ್ವಲ್ಪ ಎಕ್ಸಾಂಪಲ್, ಈಗ ನಾಮೆನ್ಕ್ಲೇಚರ್ ಮಾಡೋಕ್ಕಿಂತ ಮುಂಚೆ ಇದರಲ್ಲಿ ಎಲ್ಲ ರೂಲ್ಸ್ ಆಲ್ಮೋಸ್ಟ್ ಸೇಮ್ ಆಗುತ್ತೆ. ಅಂದರೆ ನಂಬರಿಂಗು ಅದು ಇದು ಏನು ನಂಬರ್ ರೂಲ್ಸ್ ಇದೆಯಲ್ಲ ಅದೆಲ್ಲ ಸೇಮ್ ಆಗುತ್ತೆ. ಬಟ್ ಅಲಿಸೈಕ್ಲಿಕ್ ಅಂದರೆ ಈ ಥರ ಇರೋದು ಸೈಕಲ್ ಒಳಗೆ ಇರುತ್ತೆ. ಈಗ 1 2 3 4 5 ಇದು ಸೈಕಲ್ ಒಳಗಿದೆ. ಇದು ಓಪನ್ ಇದ್ದರೆ ಅದಕ್ಕೆ ಓಪನ್ ಚೈನ್ ಅಂತೀವಿ. ಅದೇನಾದರೂ ಸೈಕಲ್ ಆದರೆ ಅದಕ್ಕೆ ಅಲಿಸೈಕ್ಲಿಕ್ ಅಂತ ಕರಿತೀವಿ. ಸೊ ಇಂಥ ಕಂಪೌಂಡ್ಸ್ ಇದ್ದಾಗ ನಾವು IUPAC ನಾಮೆನ್ಕ್ಲೇಚರ್ ಕೊಡಬೇಕಂದ್ರೆ ದ ವರ್ಡ್ ಏನು ನಾವು ಅಲ್ಕೇನ್ ಅಂದರೆ ಈಗ ಇದು 5 ವರ್ಡ್ ಇದೆ. ಪೆಂಟೇನ್ ಇದೆಯಲ್ಲ, ಅದಕ್ಕಿಂತ ಮುಂಚೆ ಏನು ವರ್ಡ್ ಹಾಕ್ತೀವಿ? ಸೈಕ್ಲೋ. ಸೊ ನಾವು ನಾರ್ಮಲ್ ಇದ್ದರೆ ನಾವು ಏನಂತ ಬರಿತಿದ್ವಿ? ಅದಕ್ಕೆ ಪೆಂಟೇನ್ ಅಂತ ಬರಿತಿದ್ವಿ. ಹೌದಾ? ಸೈಕ್ಲೋ ಅದಕ್ಕೆ, ಯಾಕಂದ್ರೆ ಇದು ಸೈಕ್ಲಿಕ್ ಇದೆ. ಸೊ ದಿಸ್ ಇಸ್ ದ ಓನ್ಲಿ ಚೇಂಜಸ್ ಇನ್ ದ ಅಲಿಸೈಕ್ಲಿಕ್ ಸಿಸ್ಟಮ್. ಆಲ್ ನಂಬರಿಂಗ್ ಎಲ್ಲ ಅದೆಲ್ಲ ಸೇಮ್ ಇರುತ್ತೆ. ಓಕೆ, ಏನು ಡಿಫ್ರೆನ್ಸು? ಈಗ ನೋಡಿ, ಈ ಥರ ಕೊಟ್ಟಂದ್ರೆ ಏನು ಮಾಡ್ತೀರಿ ನೀವು? ಸ್ಕ್ವೇರ್ ಅನ್ಬೇಡ್ರಿ. ಮತ್ತು ಇದಕ್ಕೆ ನಿಮ್ಮ ಮ್ಯಾಥ್ಸಲ್ಲಿ ಇದು ಸ್ಕ್ವೇರು, ಬಟ್ ನಮ್ಮಲ್ಲಿ ಏನಿದು 1 ಎಷ್ಟು ಕಾರ್ಬನ್ ಇದೆ ನೋಡ್ರಿ? 1 2 3 4 ಅಂದರೆ ನಾವು ಏನಂತ ಬರಿತಿದ್ವಿ? ಬ್ಯೂಟೇನ್ ಅಂತ ಬರಿತೀವಿ ನಾವು ಓಪನ್ ಇದ್ದರೆ. ಬಟ್ ಇದು ಸೈಕಲ್ ಇದೆ, ಅದಕ್ಕೆ ನಾನು ಏನಂತ ಕರಿತೀನಿ? ಇದಕ್ಕೆ ಸೈಕ್ಲೋಬ್ಯೂಟೇನ್ ಅಂತ ಕರಿತೀನಿ. ಓಕೆ, ಸೊ ಸ್ವಲ್ಪ ಇಷ್ಟೇ ಡಿಫ್ರೆನ್ಸ್ ಇದ್ರೊಳಗಿರೋದು. ನಂಬರಿಂಗ್ ಎಲ್ಲ ಸೇಮು. ಓಕೆ, ಸೊ ಅದಕ್ಕೆ ನಾನು ಭಾಳ ರೂಲ್ಸ್ ಬಗ್ಗೆ ಏನು ಮಾತಾಡಲ್ಲ. ಎಕ್ಸಾಂಪಲ್ಸ್ ಡೈರೆಕ್ಟಾಗಿ ನೋಡಿಬಿಡೋಣ. ಓಕೆ, ಸೊ ಟ್ರೈ ಟು ಸಾಲ್ವ್ ದಿಸ್ ಎಕ್ಸಾಂಪಲ್. CH3 ಏನು ಕೊಡಲಿಲ್ಲ ಅಂದರೂ ನೀವು ಡೈರೆಕ್ಟ್ ಇಷ್ಟೇ ಕೊಟ್ಬಿಡ್ತಾರೆ, ಅಂದ್ರೂ CH3ನೇ ಅದು. ಓಕೆ, ಸೊ ಬರೀರಿ ನೋಡೋಣ ಹೆಸರು. ಟ್ರೈ ಮಾಡಿರಿ ನೀವು ಬರೀಲಿಕ್ಕೆ. ಟೇಕ್ ಒನ್ ಮೋರ್ ಎಕ್ಸಾಂಪಲ್. OH at the second CH3. ಓಕೆ,
ಸೊ ಇನ್ನು ನೇಮ್ ಮಾಡಬೇಕಂದ್ರೆ ಏನು ನಮಗೆ ಗೊತ್ತಿರಬೇಕು, ಮೊದಲು ರೂಟ್ ವರ್ಡ್ ಯಾವುದು. ರೂಟ್ ವರ್ಡ್ ಅಂದರೆ ಇಲ್ಲಿ ಸೈಕಲ್ ಸಿಸ್ಟಮ್ ಅಂದರೆ ಯಾವುದು ಸೈಕಲ್ ಇರುತ್ತೆ ಅದನ್ನೇ ನಾವು ರೂಟ್ ವರ್ಡ್ ಅಂತ ತಗೋತೀವಿ. ಆಮೇಲೆ ಇವೆಲ್ಲ CH3 ಏನು ಹೊರಗಿದಾವಲ್ಲ ಅವೆಲ್ಲ ಏನಂತ ಕನ್ಸಿಡರ್ ಮಾಡಬೇಕು, ಗ್ರೂಪ್ಸ್ ಅಂತ ಕನ್ಸಿಡರ್ ಮಾಡಬೇಕು, ಅಂದರೆ ಪ್ರೆಫಿಕ್ಸಲ್ಲಿ ಬರೀಬೇಕು. ಈಗ ಮೇನ್ ನಂದು ವರ್ಡ್ ರೂಟ್ ಏನಾಗುತ್ತೆ, ಇದು ಎಷ್ಟು ಕಾರ್ಬನ್ ಸೈಕಲ್ ಇದೆ ನೋಡ್ಕೋಬೇಕು. 1 2 3 4 5 6 ಅಂದರೆ ಹೆಕ್ಸೇನ್, ಸಿಂಪಲ್ ಅಲ್ಕೇನ್ ಇದೆ, ಯಾವುದು ಡಬಲ್ ಬಾಂಡ್ ಇಲ್ಲ ಇಲ್ಲಿ. ಸೊ ಇಟ್ ಇಸ್ hexane, but it is in a cyclic form, so I will call it as a cyclohexane. Okay, cyclohexane, but prefix ಮೊದಲು ಬರಿಬೇಕಲ್ಲ, ಸೊ ಅದಕ್ಕೆ ನಾವು ನಂಬರಿಂಗ್ ಮಾಡಬೇಕು. ಯಾವ ಥರ ನಂಬರಿಂಗ್ ಮಾಡ್ಬೋದು ನೋಡ್ರಿ, 1 2 3 ಅಂತ ಮಾಡ್ಬೋದು, ಅಥವಾ ಎಲ್ಲ ನಂಬರಿಂಗ್ ಮಾಡೋ ಅವಶ್ಯಕತೆ ಓಕೆ ಮಾಡ್ಬೋದು, 5 6 ಈ ಥರ ಮಾಡ್ಬೋದು, ಅಥವಾ 1 2 3 4 5 6 ಈ ಥರ ಮಾಡ್ಬೋದು. ಈ ಥರ ಮಾಡಿದ್ರೆ 5 ಬರುತ್ತೆ ಇಲ್ಲಿ, ಬಟ್ ಈ ಸೈಡಿಂದ ಮಾಡಿದ್ರೆ 3 ಬರುತ್ತೆ. ಸೊ ದಿಸ್ ಇಸ್ ದ ಕರೆಕ್ಟ್ ವೇ. ಓಕೆ, ಸೊ ನಾನೇನು ಬರಿತೀನಿ ಇದಕ್ಕೆ 1 3 ಹೈಫನ್ ಡೈಮಿಥೈಲ್. ವಾಟ್ ಈಸ್ ದ ರೂಟ್ ವರ್ಡ್, ಸೈಕ್ಲೋ ಎಸ್ ಹೆಕ್ಸೇನ್. ಗೊತ್ತಾಯ್ತಾ? ಓಕೆ ಓಕೆ, ನನ್ನ ಪೆನ್ ಖಾಲಿ ಆಯಿತು. ಯಾರ ಹತ್ರ ಪೆನ್ ಇದೆನಾ, ಕೊಡ್ತೀರಾ ನನಗೆ ಸ್ವಲ್ಪ? ಜಸ್ಟ್ ಅ ಮಿನಿಟ್. ಓಕೆ, ದಿಸ್ ಇಸ್ ಸೈಕ್ಲೋಹೆಕ್ಸಿನ್. ಇದು ಗೊತ್ತಾಯ್ತಲ್ಲ, ಇದಕ್ಕೆ ಬರ್ರಿ. ಇಲ್ಲಿ ಫಂಕ್ಷನಲ್ ಗ್ರೂಪ್ ಇದೆ. ಇಲ್ಲಿ OH ಅಂದರೆ ಫಂಕ್ಷನಲ್ ಗ್ರೂಪು, ಮಿಥೈಲ್ ಅಂದರೆ ಸೈಡ್ ಗ್ರೂಪು. ಹೌದಾ? ಸೊ ಈ ಥರ ಇದ್ದಾಗ ನಾವು ಏನು ಬರಿಬೇಕು, ಯಾವುದು ಸಫಿಕ್ಸು, ಯಾವುದಕ್ಕೆ ಸಫಿಕ್ಸ್ ಬರಿಬೇಕು, ಯಾವುದಕ್ಕೆ ಪ್ರೆಫಿಕ್ಸ್ ಬರಿಬೇಕು ನಮಗೆ ಗೊತ್ತಿರಬೇಕು. ದಿಸ್ ಇಸ್ ಮೈ ಫಂಕ್ಷನಲ್ ಗ್ರೂಪ್, ದಟ್ಸ್ ವೈ ಇಟ್ ಈಸ್ ಸಫಿಕ್ಸ್. ದಿಸ್ ಇಸ್ ಮೈ ಸೈಡ್ ಗ್ರೂಪ್, ದ್ಯಾಟ್ ಫಾರ್ ಇಟ್ ಈಸ್ ಪ್ರೆಫಿಕ್ಸ್. ದಿಸ್ ಆಲ್ ಮೊಯಿಟಿ ಈಸ್ ವರ್ಡ್ ರೂಟ್. ಹೌದಾ? ಸೊ ಯಾವ್ದು ಫಸ್ಟ್ ಬರಿಬೇಕು ನಾನು, ಪ್ರೆಫಿಕ್ಸನ್ನು. ಈಗ ನಾನು ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ನಂಬರಿಂಗ್, ಫಂಕ್ಷನಲ್ ಗ್ರೂಪಿಗೆ ಲೋವೆಸ್ಟ್ ನಂಬರಿಂಗ್ ಬರಬೇಕು. ಆ ಥರ ನಾನು ನಂಬರಿಂಗ್ ಸ್ಟಾರ್ಟ್ ಮಾಡಬೇಕು. ಸೊ ಇಟ್ ಈಸ್ ಬೆಟರ್ 1 2 3 4 5 6. ಓಕೆ, ಅದೆಲ್ಲ ಬೇಕಾಗಿಲ್ಲ ನನಗೆ, ಜಸ್ಟ್ ಇದು ಗ್ರೂಪಿಗೆ ಸಿಕ್ಕರೆ ಮಾತ್ರ ಸಾಕು. ಸೊ ನಾವು ಇಟ್ ಇಸ್ ಫಸ್ಟ್ 2 ಮಿಥೈಲ್. ಹೌದಾ? ಆಮೇಲೆ ಏನಿದೆ ನಂದು ವರ್ಡ್ ರೂಟು ಏನು, ಇಟ್ ಇಸ್ ಹೆಕ್ಸೇನ್, ಸೈಕ್ಲೋಹೆಕ್ಸೇನ್ ಅಲ್ಲ. 2 ಮಿಥೈಲ್ ಸೈಕ್ಲೋಹೆಕ್ಸೇನ್. ಆಮೇಲೆ ಈ ತೆಗಿಬೇಕು, ಆಲ್ ಹಚ್ಚಬೇಕು. ಆಲ್ ಅಂದರೆ ಇದರಿಂದ ಸ್ಟಾರ್ಟ್ ಆಗುತ್ತೆ, ಅದಕ್ಕೆ ಈ ತೆಗಿಬೇಕಾಗತ್ತೆ. ಓಕೆ, ಸೊ ಈ ತೆಗೆದು ನಾನು ಏನು ಹಾಕಬೇಕು, 1 ಆಲ್ ಅಂತ ಬರಿಬಹುದು, ಅಥವಾ ಸಿಂಪ್ಲಿ ಆಲ್ ಅಂತ ಬರಿಬಹುದು ನೀವು. ಐ ಹೋಪ್ ಇಟ್ಸ್ ಕ್ಲಿಯರ್. ಓಕೆ, ಇನ್ನೊಂದು ಎಕ್ಸಾಂಪಲ್ ನೋಡೋಣ. It's nice, no? Okay, identify. Give the nomenclature name, IUPAC name to this one. ಇಲ್ಲಿ ನೋಡ್ರಿ, ಫಸ್ಟ್ ನಮ್ಮದು ಸೈಕ್ಲಿಕ್ ಕಂಪೌಂಡ್ ಯಾವುದಿದೆ ನೋಡ್ಕೋಬೇಕು. ಯಾವುದಿದೆ, ಬ್ಯೂಟೇನ್ ಇದೆ. 1 2 3 4 ಅಂದರೆ 4 ಇದೆ ಬ್ಯೂಟೇನ್. ಬಟ್ ಇಲ್ಲಿ ಏನಿದೆ, ಒಳಗೆ ಡಬಲ್ ಬಾಂಡ್ ಇದೆ, ಅಂದರೆ ಬ್ಯೂಟೀನ್ ಆಗುತ್ತೆ. ಅದು ಸೈಕ್ಲೋ ಅಂತ ನಾನು ಹಚ್ಚಲೇಬೇಕು. ದಿಸ್ ಇಸ್ ಮೈ ವರ್ಡ್ ರೂಟ್ ಒಳಗೆ ಬರುತ್ತೆ. ಇದು ಏನಿಲ್ಲ ಅಂದರೆ ಯಾವ ಗ್ರೂಪ್ ಇದು, CH3 ಗ್ರೂಪು. ಈ ಯಾವ ಗ್ರೂಪ್ ಇದು, CH2 CH3. ಅಂದರೆ ಈ ಒಂದು ಇಥೈಲ್ ಗ್ರೂಪ್ ಇದೆ, ಒಂದು ಮಿಥೈಲ್ ಗ್ರೂಪ್. ಇದಕ್ಕೆ ನಾನು ಈಕ್ವಲೆಂಟ್ ಸ್ಟ್ರಕ್ಚರ್ ತೆಗಿಬೇಕಂದ್ರೆ, ಅಂದರೆ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗುವಂಗೆ ತೆಗಿಬೇಕಂದ್ರೆ, ಇಟ್ ಶುಡ್ ಬಿ ಲೈಕ್ ದಿಸ್, ರೈಟ್? CH3 CH2 CH3. ಇದು ಇಥೈಲು, ಇದು ಮಿಥೈಲು. ಇಲ್ಲಿ ಎರಡು ಒಂದೇ ಇದೆ ಅಂದರೆ ಫಸ್ಟ್ ಐ ವಿಲ್ ಗಿವ್ ದ ನಂಬರ್ ದಿಸ್ ಒನ್. ಬಟ್ ಇನ್ನೊಂದು ನೋಡ್ರಿ, ನೀವು ಇಲ್ಲಿ ಏನು ಪ್ರಾಬ್ಲಮ್ ಇದೆ, ನಂದು ಡಬಲ್ ಬಾಂಡ್ ಇದೆ. ಏನು ಗ್ರೂಪ್ಸ್ ಮತ್ತು ಡಬಲ್ ಬಾಂಡ್ ಇದ್ದಾಗ ಯಾವುದಕ್ಕೆ ಫಸ್ಟ್ ಪ್ರೆಫರೆನ್ಸ್ ಕೊಡಬೇಕು, ಡಬಲ್ ಬಾಂಡಿಗೆ. ಅದಕ್ಕೆ ನಾನು ಇದಕ್ಕೆ 1 2 3 ಅಂತ ಕೊಡ್ತೀನಿ. ಇಲ್ಲಿಂದ ಹೋದರೆ 1 2 3 4 ಬರುತ್ತೆ ಇದು. ಸೊ ಇಟ್ ಈಸ್ ಬೆಟರ್. ಸೊ ಈ ಥರ ನಂಬರಿಂಗ್ ಕೊಟ್ಟೆ. ದಿಸ್ ಇಸ್ ದ ಕರೆಕ್ಟ್ ನಂಬರಿಂಗ್. ನಾವು ಗಿವ್ ದ ನೇಮ್. 3 4 ಆಯಿತು, ಅಂದರೆ ಸೈಕ್ಲೋಬ್ಯೂಟೇನ್ ಆಯ್ತಿದು. ಬಟ್ ಅದಕ್ಕಿಂತ ಮುಂಚೆ ನಾನು ಗ್ರೂಪ್ಸ್ ಹೆಸರು ಕೊಡಬೇಕು. ಮಿಥೈಲ್ ಇದೆ, ಇಥೈಲ್ ಇದೆ, ಯಾವ್ದು ಕೊಡಬೇಕು ಫಸ್ಟು, ವಿಚ್ ಕಮ್ಸ್ ಫಸ್ಟ್ ಆಲ್ಫಾಬೆಟಿಕಲಿ. ಸೊ ಇಟ್ ಇಸ್ ಕಾಲ್ಡ್ ಆಸ್ 3-ethyl, 3-ethyl, ಆಮೇಲೆ ಹೈಫನ್ 3-methyl. ಓಕೆ, ದೆನ್ ಎಸ್, what is the word root, cyclo.
ಬ್ಯೂಟ್, ಹೌದಾ? ಸೈಕ್ಲೋಬ್ಯೂಟ್ ಎಲ್ಲಿಂದ ಸ್ಟಾರ್ಟ್ ಆಗಿದೆ? ಡಬಲ್ ಬಾಂಡು. ಬ್ಯೂಟೇನ್ ಅಂತ ಬರೋಕ್ಕೆ ಬರೋಂಗಿಲ್ಲ, ಯಾಕಂದರೆ ಇನ್ ಬಿಟ್ವೀನ್ ಡಬಲ್ ಬಾಂಡ್ ಇದೆ. ಎಲ್ಲಿದೆ? ಒನ್ಗಿದೆ, ENE. Am I clear? I hope so. Okay, so this is how we are naming cyclic compounds. Okay, so ಇನ್ನು ಸ್ವಲ್ಪ ನೋಡೋಣ ಎಕ್ಸಾಂಪಲ್ಸ್. ಇದೇ ಥರ ಎಕ್ಸಾಂಪಲ್ ಇದ್ದರೆ ನೋಡ್ರಿ ಏನು ಮಾಡ್ತೀರಾ? ಅದೇ ಎಕ್ಸಾಂಪಲ್ ಸ್ವಲ್ಪ ನಾನು ಚೇಂಜ್ ಮಾಡಿದ್ದೀನಿ ಅದಕ್ಕೆ. ಸೊ ಟ್ರೈ ಟು ನೇಮ್ ದಿಸ್ ಕಂಪೌಂಡ್. ಓಕೆ, ಲೆಟ್ಸ್ ಸಿ ಸಮ್ ಮೋರ್. ಓಕೆ, ನಿಮ್ಮ ಫ್ರೆಂಡ್ ಒಬ್ಬರು ಕೇಳಿದರು ಯಾವ ಥರ ಇತ್ತಂದರೆ ಅದು ಸ್ಟ್ರಕ್ಚರು ಓಪನ್ ಸ್ಟ್ರಕ್ಚರ್ ಮಾಡಿ ಕೇಳಿದರು ಅವರು. ಸೊ ಐ ವಿಲ್ ಗಿವ್ ದ ಕ್ಲೋಸ್ ಸ್ಟ್ರಕ್ಚರ್ ಆಲ್ಸೋ. ಕಂಡೆನ್ಸ್ಡ್ ಬಾಂಡ್ ಲೈನು ನಾನು ಕೊಡ್ತೀನಿ ನಿಮಗೆ. ಈ ಥರ ಇದ್ದರೆ ಮೇಡಮ್ ಹೆಂಗೆ ಮಾಡಬೇಕು ಅಂತ ಒಂದು ಕ್ವೆಶನ್ ನಿಮ್ಮ ಫ್ರೆಂಡ್ ಒಳಗೆ ಕೇಳಿದರು. CH (1 2 3 4). ಓಕೆ, CH2 CH3 CH3 ಈ ಥರ ಇದ್ದರೆ ಹೆಂಗೆ ಮಾಡಬೇಕು ಅಂತ ಕೇಳಿದರು. ಇದನ್ನು ನಾವು ಬಾಂಡ್ ಲೈನ್ ಬರಿಬೇಕಂದ್ರೆ ಏನಾಗುತ್ತೆ, ಅದು ಈ ಥರ ಮಾಡ್ಕೋತೀವಿ. ಅಂದರೆ 1 2 3 4 5 6 ಕಾರ್ಬನ್ದು ಸೈಕ್ಲಿಕ್ ರಿಂಗ್ ಇದೆ. ಸೊ ಒಂಥರ ಇದು 6 ಸೈಕ್ಲಿಕ್ ರಿಂಗ್ ತೆಗೆದೆ. ಆಮೇಲೆ ಇಲ್ಲಿ ಒಂದು ಕಾರ್ಬನ್ ಇದೆ, ಇದು ಒಂದು 0.2, ಇವೆರಡು CH3 ಗ್ರೂಪ್ಸು. ಓಕೆ, ಸೊ ಈ ಥರನೂ ಇದರದ್ದು ಅಂದರೆ ಈಕ್ವಲೆಂಟ್ ಸ್ಟ್ರಕ್ಚರು. ಈ ಥರ ಮಾಡಿದ್ರೆ ಸ್ವಲ್ಪ ಈಸಿ ಆಗುತ್ತೆ ನಮಗೆ, ಹೌದಾ? ಈಗ ನೀವು ತುಂಬ ಸ್ಮಾರ್ಟ್ ಆಗಿದ್ದೀರಾ. ಸೊ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಬೆಟರ್ ವಿತ್ ದ ಬಾಂಡ್ ಲೈನ್ ಸ್ಟ್ರಕ್ಚರ್, ಐ ಹೋಪ್, ರೈಟ್? ಓಕೆ, ಸೊ ನಾವು ಏನು ಮಾಡ್ಬೇಕು ಹೇಳ್ರಿ? ನಂಬರಿಂಗ್ ಕೊಡಬೇಕು. ನಂಬರಿಂಗ್ ಅಂದರೆ ನಂದು ಏನಿದೆ, ಇದೇ ಗ್ರೂಪ್ ಇದೆ. ಸೊ ಐ ಶುಡ್ ಗಿವ್ ಫ್ರಮ್ ದಿಸ್ ಸೈಡ್, ರೈಟ್? ಸೊ ನಾವು 1 2 ಎಲ್ಲಿಂದ ಮಾಡಿರ್ಬೇಕಾದ್ರೆ ನಡೀತದೆ. 3 4 5 6 ಅಥವಾ 1 2 3 4 5 6. ಕ್ಯಾನ್ ಯು ನೇಮ್ ವಿಚ್ ಗ್ರೂಪ್ ಇಟ್ ಇಸ್ ಇಟ್ ನಾಟ್ ಲೈಕ್ ಫರ್ದರ್ ಸಬ್ಸ್ಟಿಟ್ಯೂಟೆಡ್? ಹೌದಾ? ಫರ್ದರ್ ಸಬ್ಸ್ಟಿಟ್ಯೂಟೆಡ್ ಆ ಥರ ಇದೆಯಲ್ಲ ಅದು. ಅಂದರೆ ಇದು ಒಂದು ಗ್ರೂಪು, ಆಮೇಲೆ ಅಂದಿದ್ದು ವರ್ಡ್ ರೂಟು. ಸೊ ಇದು ಗ್ರೂಪಿಂದಾಗ ನಾನು ಏನಂತ ಬರಿತೀನಿ ಅದನ್ನು? ಐಸೋಪ್ರೋಪೈಲ್. ಐಸೋಪ್ರೋಪೈಲ್ ಏನಿದು? ಐಸೋಪ್ರೋಪೈಲ್ ಸೈಕ್ಲೋ ಹೆಕ್ಸೇನ್ ಅಲ್ವಾ? ಇಲ್ಲೇನಾದರೂ ಒಂದು ಬೆಂಝೀನ್ ರಿಂಗ್ ಬಂದಿದ್ದರೆ ಬೆಂಝೀನ್ ಒಳಗೆ ನಾನು ಹೇಳ್ತೀನಿ ಬಿಡ್ರಿ ನಿಮಗೆ. ಐಸೋಪ್ರೋಪೈಲ್ ಬೆಂಝೀನ್ ಅಂತ ಹೇಳ್ಬೋದಾಗಿತ್ತು ಅದನ್ನ. ಓಕೆ, ಬೆಂಝೀನದ್ದು ನಾಮೆನ್ಕ್ಲೇಚರ್ ನಾನು ಬೇರೆಯಾಗಿ ಮಾಡ್ತೀನಿ, ಅಥವಾ ಟೈಮ್ ಸಿಕ್ಕರೆ ಇದ್ರೊಳಗೇ ಕಂಟಿನ್ಯೂ ಮಾಡ್ತೀನಿ. ಓಕೆ, ಸೊ ದಿಸ್ ಇಸ್ ವಾಟ್ ದ ನೇಮ್. ಕಮ್ ಟು ದಿಸ್ 2 ಎಕ್ಸಾಂಪಲ್ಸ್. ನೀವು ಸಾಲ್ವ್ ಮಾಡಿದ್ದೀರಾ, ಇದನ್ನು ಟ್ರೈ ಮಾಡಿರಿ ನೋಡೋಣ. ಎಸ್, ನಂಬರಿಂಗ್ ಮಿಥೈಲ್ ಇದೆ, CH3 ಇದು CH2 CH3. ಈ ಥರ ಇದ್ದಾಗ ಯಾವುದಕ್ಕೆ ಹೆಸರು ಕೊಡ್ತೀರಿ ಫಸ್ಟು? ಆಬ್ವಿಯಸ್ಲಿ ಇಥೈಲಿಗೆ, ಹೌದಾ? ಯಾಕಂದರೆ 1 2 1 2 ಎರಡು ಸೇಮ್ ಇದೆ, ಅದಕ್ಕೆ 1 2 3 4. ದಿಸ್ ಇಸ್ ದ ಕರೆಕ್ಟ್ ನಾಮೆನ್ಕ್ಲೇಚರ್, ಐ ಮೀನ್ ಟು ಸೇ ನಂಬರಿಂಗ್. ಸೊ ನಾವೀಗ ಗ್ರೂಪ್ಸ್ ಬರಿಬೇಕು ನಾನು. ಯಾವುದು? 2ಗೆ ಮಿಥೈಲ್ ಇದೆ, 1ಗೆ ಇಥೈಲ್ ಇದೆ. ಸೊ 1 ಇಥೈಲ್, 1 ಇಥೈಲ್, ಆಮೇಲೆ ಹೈಫನ್ 2 ಮಿಥೈಲ್, ದೆನ್ ವರ್ಡ್ ರೂಟ್ ಇಲ್ಲೇ ಬರಿಬೇಕು, ಸೈಕ್ಲೋ. ನೀವಿಲ್ಲೇ ಕಂಟಿನ್ಯೂ ಮಾಡಿರಿ, ನಾನು ನಿಮ್ಗೆ ಕಾಣ್ತಾ ಇಲ್ಲ, ಅದಕ್ಕೆ ಇಲ್ಲಿ ಬರಿತೀನಿ. ಸೈಕ್ಲೋ ಬ್ಯೂಟ್ 1ENE. ಇಸ್ ಇಟ್ ರೈಟ್? ಓಕೆ, ಕಮ್ ಟು ದಿಸ್ ಒನ್. ಇಲ್ಲಿ ನೋಡ್ರಿ, ಏನು ಯಾವುದಿದೆ ಇದು? ಈ ಥರ ಅಂದರೆ ಯಾವುದಿದು? C ಡಬಲ್ ಬಾಂಡು ಇದ್ದಂಗಿದು, ಈ ಥರ ಇದೆ ಇದು ರಿಂಗ್ ಸ್ಟ್ರಕ್ಚರು. ಅಂಡರ್ಸ್ಟ್ಯಾಂಡ್ ಆಯಿತಾ ನಿಮಗೆ? ಈ ಥರ ಇದೆ. ಇದು ಯಾವ ಗ್ರೂಪ್? ಇದು ಕೀಟೋನ್ ಗ್ರೂಪ್ ಅಂತಾರೆ ಇದಕ್ಕೆ, ಹೌದಾ? ಇದು OH ಗ್ರೂಪು. ಸೊ ಸ್ವಲ್ಪ ಪ್ರಯಾರಿಟಿ ಸಿರೀಸ್ ನೆನಪು ಮಾಡಿಕೊಡ್ರಿ. ಪೇಜ್ ತೆಗಿಬೇಡ್ರಿ ಪರ್ ಅಂತ. ತಲೆಯಾಗ ಸ್ವಲ್ಪ ಪ್ರೆಷರ್ ಕೊಡ್ರಿ ಮೈಂಡಿಗೆ. ಓಕೆ, ಕೀಟೋನ್ ಮತ್ತು OH ಅಲ್ಲಿ ಕೀಟೋನ್ ಇಸ್ ಪ್ರೈಮರಿ ಫಂಕ್ಷನಲ್, ಅಂದರೆ ಅದು ಸಿರೀಸ್ ಒಳಗೆ ಫಸ್ಟ್ ಬರುತ್ತೆ. ಪ್ರಿನ್ಸಿಪಲ್ ಫಂಕ್ಷನಲ್ ಗ್ರೂಪ್ ಇಸ್ ಮೈ ಕೀಟೋನ್. ಆವಾಗ ಕೀಟೋನಿಗೆ ನಂದು ಇದು ಏನು ಬರುತ್ತೆ? ಸಫಿಕ್ಸು ONE, ಅಂದರೆ ರೂಟ್ ವರ್ಡಿಗೆ ನಾನು ONE ಹಾಕಬೇಕು. ಇದನ್ನು ನಾನು ಏನಂತ ನೇಮ್ ಮಾಡಬೇಕು? ಪ್ರೆಫಿಕ್ಸ್ ಏನಿದ್ರದ್ದು OHದ್ದು ಹೈಡ್ರಾಕ್ಸಿ. ಇದನ್ನು ಮಾಡಬೇಕಂದ್ರೆ ನಾನು ನಂಬರಿಂಗ್ ಮಾಡಬೇಕು. ಓಕೆ, ಸೊ ಈಗ ಪ್ರಿನ್ಸಿಪಲ್ ಫಂಕ್ಷನಲ್ ಗ್ರೂಪಿಗೆ 1 ನಂಬರ್ ಕೊಡಬೇಕು, 2
3 ಈ ಸೈಡಿಂದ ಮಾಡೋಕ್ಕಾಗಿಲ್ಲ, ಯಾಕಂದರೆ ಈ ಸೈಡಿಂದ ಮಾಡಿದ್ರೆ ಯಾವ್ದು ನಂಬರ್ ಬರುತ್ತೆ 2 3 4 5 ಬರುತ್ತೆ. ಸೊ ದಿಸ್ ಇಸ್ ದ ಕರೆಕ್ಟ್ ನಂಬರಿಂಗ್ 6. ಗಾಟ್ ದ ಪಾಯಿಂಟ್. ಈಗ ಇದ್ದಾಗ ನಾನೇನು ಬರಿಬೇಕು, ಫಸ್ಟು ಗ್ರೂಪ್ಸ್ ಬರಿಬೇಕು. 3 hydroxy, okay. Then what is this one? Cyclic compound, cyclohexane, ಯಾಕಂದರೆ ಎಲ್ಲೂ ಡಬಲ್ ಬಾಂಡ್ ಇಲ್ಲ. ಹೆಕ್ಸೇನ್ ಈ ಬರಿಬೇಕು ನೀವು, ಅದನ್ನು ಈ ತೆಗೆದು ನಾನು ಏನು ಹಾಕಬೇಕು, 1ONE ಅಥವಾ ಹೆಕ್ಸನೋನ್. ONE ಈಸ್ ಮೈ ಸಫಿಕ್ಸ್ ನಿಮ್ಮದು. ಓಕೆ, ಸೊ ದೀಸ್ ಆರ್ ದ ಸಮ್ ಎಕ್ಸಾಂಪಲ್ಸ್. ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಈ ಥರ ಇರುತ್ತೆ ನೋಡಿ, ನಿಮ್ಮದು ಬುಕ್ಕಲ್ಲಿ, ನಿಮ್ಮದು ನೋಟ್ಸಲ್ಲಿ ಸರ್ ತುಂಬ ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ, ಹೋಮ್ವರ್ಕು ಮತ್ತು ನೀವು ಬಿಡಿಸಿದ್ದಾರೆ, ಅವನ್ನೆಲ್ಲ ಪ್ರಾಕ್ಟೀಸ್ ಮಾಡಿರಿ. ಅದರೊಳಗೆ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕೇಳಿರಿ. ಓಕೆ, ಈ ಥರ ಇದ್ದಾಗ ಸೊ ಕ್ಯಾನ್ ಎನಿವನ್? ಎಸ್, ಮೋರ್ ಬ್ರಾಂಚ್ಡ್ ಎಲ್ಲಿದೆ, ಇಲ್ಲಿದೆ. ಸೊ ಈಗ ನಾನು ನಂಬರಿಂಗ್ ಮಾಡಬೇಕು. ಎಲ್ಲಿಂದ ಮಾಡ್ತೀರಿ? ಇದು ಇಥೈಲ್ ಗ್ರೂಪು, ಇದು ಮಿಥೈಲ್ ಗ್ರೂಪು. ಈ ಥರ ಇದ್ದಾಗ ಮೊನ್ನೆ ಒಬ್ಬರು ಕ್ವಶನ್ ಕೇಳಿದ್ರು ನೋಡಿರಿ. ಸೊ ಇದಕ್ಕೆ ಅಪ್ಲೈ ಆಗುತ್ತೆ. ಸೊ ಈಗ ನಾನು ಇದಕ್ಕೆ 1 2 3 ಕೊಟ್ಟನೆಂದರೆ 1 1 2 ಸಲ ಬರುತ್ತೆ, ಹೌದಾ? ಸೊ 1 2 3 4 5 6 ಇದು ನಂದು ವೇ. ಅಥವಾ ನಾನು ಇಲ್ಲಿಂದನೇ ಸ್ಟಾರ್ಟ್ ಮಾಡಿದ್ರೆ, ಯಾಕಂದರೆ ಇಥೈಲಿಗೆ ಬರಬೇಕು ಅಂತ ನಾನು ಇಲ್ಲಿಂದ ಏನಾದರೂ ಸ್ಟಾರ್ಟ್ ಮಾಡಿದ್ರೆ 1 2 3 ಅಂದರೆ 3 + 3 6 + 7 ಆಗುತ್ತೆ ನಮ್ಮ ನಂಬರಿಂಗು. ಬಟ್ ಈ ಥರ ಮಾಡಿದ್ರೆ 1 + 1 2 2 + 3 5 ಆಗುತ್ತೆ. ಸೊ ದಿಸ್ ಲೋವೆಸ್ಟ್ ಲೋ ಕಂಟ್ರೋಲ್ ಈಸ್ ಅಪ್ಲಿಕೇಬಲ್ ಬೈ ದಿಸ್ ನಂಬರಿಂಗ್, ಹೌದಾ? ಸೊ ಇದು ಕರೆಕ್ಟ್ ನಂಬರು. ಆವಾಗ ಇಥೈಲು ಮಿಥೈಲ್ ಇದ್ದಾಗ ಫಸ್ಟ್ ಇಥೈಲ್ ಹೆಸರು ಮಾಡ್ತೀರಿ, 3 ethyl and then hyphen 1, ಎಸ್ ಡೈಮಿಥೈಲ್, ಯಾಕಂದರೆ 1, 1 2 ಮಿಥೈಲ್ ಗ್ರೂಪ್ ಇದ್ದಾವೆ ಇಲ್ಲಿ, ಏನಿಲ್ಲ ಅಂದರೆ ಅಲ್ಲಿ ಮಿಥೈಲ್ ಗ್ರೂಪ್ಸ್ ಇರುತ್ತೆ. ಮಿಥೈಲ್, ವಾಟ್ ಈಸ್ ದ ಸ್ಟ್ರಕ್ಚರ್? ಇಟ್ ಈಸ್ ಹೆಕ್ಸೇನ್, cyclohexane. ಎಸ್, ಯು ಶುಡ್ ರೈಟ್ ಹಿಯರ್ cyclo. Try to write the IUPAC in only one line, cyclohexane. Got the point? So these are the some examples of cyclic system. Okay, cyclic system ಮೇಲೆ ಸ್ವಲ್ಪ ಎಕ್ಸಾಂಪಲ್ಸ್ ಇದೆ. ಸೊ ನೀವು ಇನ್ನೂ ನಿಮ್ಮದು ನೋಟ್ಸಲ್ಲಿ ತುಂಬ ಎಕ್ಸಾಂಪಲ್ಸ್ ಇದೆ. ನಾವು ಸೈಕ್ಲೋಪ್ರೋಪೇನ್ ತೊಗೋಬಹುದು, ಬ್ಯೂಟೇನ್, ಹೆಕ್ಸೇನ್, ಹೆಪ್ಟೇನ್, ಆಕ್ಟೇನ್ ಎಲ್ಲ ನೀವು ಪ್ರಾಕ್ಟೀಸ್ ಮಾಡಬಹುದು, ಡಿಫ್ರೆಂಟ್ ಗ್ರೂಪ್ಸು. Numbering system, all it is same, only the changes what you have to make here is put the word cyclo in front of root word as a prefix. ಅಂದರೆ ಹೆಕ್ಸೇನ್ ಒಂದು ರೂಟ್ ವರ್ಡ್ ಇದ್ದಾಗ ಆ ರೂಟ್ ವರ್ಡ್ಗಿಂತ ಮುಂಚೆ ಯು ಹ್ಯಾವ್ ಟು ಪುಟ್ ಅ ಪ್ರೆಫಿಕ್ಸ್ ವಿತ್ ಸೈಕ್ಲೋ ಪ್ರೆಫಿಕ್ಸ್, ಅಂದರೆ ಮುಂದೆ ನೀವು ಹಾಕಬೇಕು. ದಿಸ್ ಇಸ್ ಓನ್ಲಿ ದ ಚೇಂಜಸ್ ಯು ಹ್ಯಾವ್ ಟು ಮೇಕ್ ಇನ್ ದ ನೇಮಿಂಗ್ ದ ನೇಮಿಂಗ್ ದ ಅಲಿಸೈಕ್ಲಿಕ್ ಕಂಪೌಂಡ್ಸ್. ಓಕೆ, ಸೊ ಇನ್ನೂ ಒಂದು ಲಾಸ್ಟ್ ಕಂಪೌಂಡ್ ಇದೆ, IUPAC ನಾಮೆನ್ಕ್ಲೇಚರ್ ಆಫ್ ಸಬ್ಸ್ಟಿಟ್ಯೂಟೆಡ್ ಬೆನ್ಝೀನ್ಸ್ ಅಂತ ಇದೆ. ಅದನ್ನು ಮಾಡಿ ಇನ್ನೂ ಸ್ವಲ್ಪ ಎಲ್ಲ ಮೇಲೆ ಒಂದು ಎಕ್ಸಾಂಪಲ್ಸ್ ನೆಕ್ಸ್ಟ್ ವೀಡಿಯೋಲ್ಲಿ ಹಾಕ್ತೀನಿ, ಯಾಕಂದರೆ ಇದು ಸ್ವಲ್ಪ ಲೆಂದಿ ಆಗ್ತದೆ. ಸೊ ಅಪ್ಲೋಡ್ ಮಾಡಲಿಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ದಟ್ಸ್ ವೈ ಐ ವಿಲ್ ಸ್ಟಾಪ್ ಹಿಯರ್. ಐ ಹೋಪ್ ಅಲಿಸೈಕ್ಲಿಕ್ ಸಿಸ್ಟಮಲ್ಲಿ ನಿಮಗೆ ಯಾವುದೂ ಡೌಟ್ಸ್ ಇಲ್ಲ. ಓಕೆ ಸರ್, ಎಕ್ಸಾಂಪಲ್ಸ್ ನೋಟ್ಸಲ್ಲಿ ತುಂಬ ಕೊಟ್ಟಿದ್ದಾರೆ. ಸೊ ಅದನ್ನ ನೀವು ಸ್ವಲ್ಪ ಪ್ರಾಕ್ಟೀಸ್ ಮಾಡಿರಿ. ಸೊ ಇಟ್ ವಿಲ್ ಬಿ ಈಸಿ. ಓಕೆ, ಥ್ಯಾಂಕ್ ಯು.